ನಮಸ್ಕಾರ ವೀಕ್ಷಕರೇ, ನೀವು ಪಿಎಂ ಕಿಸಾನ್ ಯೋಜನೆಗೆ ಸೇರಿದ್ದೀರಾ? ಹಾಗಿದ್ರೆ ಒಳ್ಳೆಯ ಸುದ್ದಿ ಎಲ್ಲಿದೆ ನೋಡಿ. ರೈತರಿಗೆ 13ನೇ ಕಂತಿನ ಹಣ ನೀಡಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ. ಹೌದು, ಯಾವಾಗ ಹಣ ಬಿಡುಗಡೆಯಾಗುತ್ತೆ, ಯಾವ ರೈತರಿಗೆ ಪಿಎಂ ಕಿಸಾನ್ ಹಣ ಬರುತ್ತೆ, ಬರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ರೈತರು ಅಥವಾ ರೈತರ ಮಕ್ಕಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿ ರೈತರ ಬ್ಯಾಂಕ್ ಖಾತೆಗೆ 13ನೇ ಕಂತಿನ ಹಣವನ್ನು ಜಮಾ ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಇದರಿಂದ ರೈತರಿಗೆ ನೆಮ್ಮದಿ ಸಿಗಲಿದೆ ಎನ್ನಬಹುದು. ಹೌದು, ಕೇಂದ್ರ ಸರ್ಕಾರ ಅರ್ಹ ರೈತರಿಗೆ 2,000 ರೂಪಾಯಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುವುದು. ಇದೀಗ ಬಂದಿರುವ ವರದಿಗಳ ಪ್ರಕಾರ ರೈತರ ಬ್ಯಾಂಕ್ ಖಾತೆಗೆ ಸೇರಲಿದೆಯಂತೆ. ಅಂದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಹಣ ಸಿಗಲಿದೆ. ಹೌದು, ಕೇಂದ್ರ ಸರ್ಕಾರ ಈಗಾಗಲೇ 13ನೇ ಕಂತಿನ ಪಿಎಂ ಕಿಸಾನ್ ನಿಧಿಯನ್ನ ರೈತರಿಗೆ ಬಿಡುಗಡೆ ಮಾಡಿದೆ. ಸಂಕ್ರಾಂತಿ ಹಬ್ಬದ ವೇಳೆಗೆ ಮಾತ್ರ ಈ ಹಣ ಬರಲಿದೆ ಅಂತ ಈ ಹಿಂದೆ ವರದಿಯಾಗಿತ್ತು. ಆದರೆ ಅದು ಕೂಡ ಆಗಲಿಲ್ಲ. ಇದೀಗ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಲಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಪಿಎಂ ಕಿಸಾನ್ ಹಣವನ್ನು ಪಡೆಯಲು ಬಯಸುವ ರೈತರು ಇಕೆವೈಸಿಯನ್ನ ಪೂರ್ಣಗೊಳಿಸಿರಬೇಕು. ಇಕೆವೈಸಿ ಮಾಡುವವರು ಈ 13ನೇ ಕಂತುಗಳನ್ನು ಪಡೆಯುತ್ತಾರೆ. ಇತರರು ಈ ಹಣವನ್ನು ಪಡೆಯೋದಿಲ್ಲ ಅಂತ ಹೇಳಬಹುದು. ಪಿಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ ನೀವು ಹಣ ಪಡೆದಿದ್ದೀರಾ ಇಲ್ವಾ ಅನ್ನೋದನ್ನು ಪರಿಶೀಲಿಸಬಹುದು. ಇದಕ್ಕೆ ಆಧಾರ್ ಕಾರ್ಡ್ ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆ ಅಗತ್ಯ ಇದೆ. ಫಲಾನುಭವಿಗಳ ಪಟ್ಟಿಯನ್ನು ಸಹ ಪರಿಶೀಲನೆ ಮಾಡಬಹುದು. ಹಣ ಬಂದ್ರೆ ಬಂದಿದೆ ಅಂತ ತೋರಿಸ್ತದೆ ಮತ್ತು ಬರ್ದಿದ್ರೆ ಬರಲಿಲ್ಲ ಎಂಬ ಕಾರಣವನ್ನು ಕೂಡ ಹೇಳ್ತದೆ. ಆದ್ರಿಂದ ನೀವು ಪಿಎಂ ಕಿಸಾನ್ ವೆಬ್ಸೈಟ್ನಿಂದ ಈ ವಿವರಗಳನ್ನು ಪಡೆಯಬಹುದು. ಇದೇ ವೇಳೆ ಕೇಂದ್ರ ಸರ್ಕಾರ ರೈತರಿಗೆ ಅತ್ಯಂತ ಮಹತ್ವಾಕಾಂಕ್ಷಿಯ ಪಿಎಂ ಕಿಸಾನ್ ಯೋಜನೆಗೆ ಎಲ್ಲ ರೈತರು ಈ ಯೋಜನೆಗೆ ಸೇರಬಹುದು ಅಂತ ಹೇಳಿದೆ. ಹೌದು, ಪಿಎಂ ಕಿಸಾನ್ ಯೋಜನೆಯ ಹಣ 3 ಕಂತುಗಳಲ್ಲಿ 2,000 ಲಭ್ಯ ಇದೆ. ಅಂದ್ರೆ 4 ತಿಂಗಳಿಗೊಮ್ಮೆ 2,000 ಬರಲಿದೆ ಅಂತ ಹೇಳಬಹುದು. ಈಗಾಗಲೇ 12ನೇ ಕಂತಿನ ಹಣ ಬಂದಿದೆ. ಈಗ ಪಿಎಂ ಕಿಸಾನ್ ಯೋಜನೆಯ 13ನೇ ಕಂತು ಬಾಕಿ ಇದೆ. ಇನ್ನು ನೀವು ಈ ಯೋಜನೆಗೆ ಸೇರಿಲ್ಲದಿದ್ದರೆ ತಕ್ಷಣ ಪಿಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ ಹಾಗೆ ಉಚಿತವಾಗಿ ಯೋಜನೆಗೆ ಸೇರಬಹುದು. ಆಧಾರ್ ಕಾರ್ಡ್, ಪಡಿತರ ಚೀಟಿ, ಫಾರ್ಮ್ ಪಟ್ಟ, ಬ್ಯಾಂಕ್ ಖಾತೆ ಮುಂತಾದ ವಿವರಗಳು ಬೇಕಾಗ್ತದೆ. ಪಿಎಂ ಕಿಸಾನ್ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಅನ್ವಯಿಸ್ತದೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಿಮಗೆ ಎಷ್ಟು ಕಂತುಗಳ ಹಣ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.